ನಮಸ್ಕಾರ ಸ್ನೇಹಿತರೆ, ಬಾಬಾ ವಾಂಗಾ ಭವಿಷ್ಯದ ಬಗ್ಗೆ ನಿಮಗೆಲ್ಲ ಒಂದಷ್ಟು ಮಾಹಿತಿ ಗೊತ್ತಿದೆ. ಸೋಷಿಯಲ್ ಮೀಡಿಯಾ ಮತ್ತು ಟಿವಿಗಳಲ್ಲಿ ಇವರ ಭವಿಷ್ಯದ ಬಗ್ಗೆ ನಿಮಗೆ ಚರ್ಚೆ ಆಗ್ತಲೇ ಇರುತ್ತೆ. ಇವರ ಭವಿಷ್ಯಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ. ಅದಕ್ಕೆ ಕಾರಣ ಅವರು ಹೇಳಿರುವ ಸಾಕಷ್ಟು ಭವಿಷ್ಯಗಳು ನಿಜವಾಗಿದೆ. ಆದರೆ ಸಾಕಷ್ಟು ಜನಕ್ಕೆ ಈ ಬಾಬಾ ವಾಂಗಾ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಈಗಲೂ ಜೀವಂತ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ನಿಮಗೆ ಈ ವಿಡಿಯೋದಲ್ಲಿ ಬಾಬಾ ವಾಂಗಾ ಯಾರು, ಅವರು ಇಡೀ ಜಗತ್ತಿನಲ್ಲಿ ಫೇಮಸ್ ಆಗಿದ್ದು ಹೇಗೆ, ಇವರ ಭವಿಷ್ಯವಾಣಿ ಈಗಲೂ ಯಾಕೆ ಸೌಂಡ್ ಮಾಡುತ್ತೆ, ಇವರನ್ನು ಇಡೀ ಪ್ರಪಂಚ ಯಾಕೆ ಆರಾಧನೆ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬಲ್ಗೇರಿಯಾದ ಬಾಬಾ ವಾಂಗಾ ಭವಿಷ್ಯ ಸಖತ್ ಫೇಮಸ್. ಇವರು ಹೇಳಿದ್ದೆಲ್ಲ ನಿಜವಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದಕ್ಕೆ ಸಾಕ್ಷಿ ಕೂಡ ಸಾಕಷ್ಟು ಸಿಗ್ತಾ ಹೋಗುತ್ತೆ. ಇಡೀ ಜಗತ್ತು ಕೂಡ ಅದನ್ನು ನಂಬುತ್ತೆ. ಆದರೆ ಕೆಲವರಿಗೆ ಇವರು ಸತ್ತ ಮೇಲೂ ಹೇಗೆ ಭವಿಷ್ಯ ಹೇಳ್ತಾರೆ ಅನ್ನೋ ಡೌಟ್ ಇದೆ. ಈ ವಿಡಿಯೋದಲ್ಲಿ ಬಾಬಾ ವಾಂಗರ ಕಂಪ್ಲೀಟ್ ಕಹಾನಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಾಬಾ ವಾಂಗಾ ಅವರು ಬಲ್ಗೇರಿಯಾದ ಒಂದು ದೃಷ್ಟಿಹೀನ ಮಹಿಳೆ, ಅಂದರೆ ಕಣ್ಣು ಕಾಣದ ಮಹಿಳೆ. ಇವರು 1911ರಲ್ಲಿ ಜನಿಸಿದವರು. ಮೊದಲು 12 ವರ್ಷಗಳ ಕಾಲ ಸಾಮಾನ್ಯ ಮನುಷ್ಯರಂತೆ ಜೀವನವನ್ನು ನಡೆಸಿದರು. ನಂತರ ಪ್ರವಾದಿಗಳಾಗ್ತಾರೆ. ದಿನ ಕಳೆದಂತೆ ಭವಿಷ್ಯ ನುಡಿಯುವಲ್ಲಿ ಪರಿಣಿತರಾಗ್ತಾರೆ. ಬಾಲ್ಯದಲ್ಲಿ ಒಂದು ಚಂಡಮಾರುತದಿಂದ ಕಣ್ಣನ್ನು ಕಳ್ಕೊಳ್ತಾರೆ. ನಂತರ ಭವಿಷ್ಯ ನುಡಿಯುವ ಶಕ್ತಿ ಬಂದಿತ್ತು ಅಂತ ಹೇಳಲಾಗುತ್ತೆ. ಬಾಬಾ ವಾಂಗಾ ಅಂತ ಹೇಳಿ ನೆಕ್ಸ್ಟ್ ಪ್ರಸಿದ್ಧಿಯನ್ನು ಪಡಿತಾರೆ. ಬಲ್ಗೇರಿಯಾದ ಬಾಬಾ ವಾಂಗಾ ಅವರು ಹೆಚ್ಚಿನ ಭವಿಷ್ಯಗಳು ನಿಜವಾಗಿದೆ. ಇವರು ಈಗ ಬದುಕಿಲ್ಲ. ಸುಮಾರು 30 ವರ್ಷಗಳ ಹಿಂದೆ, ಅಂದರೆ 1996ರಲ್ಲಿ ಮರಣವನ್ನು ಹೊಂದುತ್ತಾರೆ. ಇನ್ನು ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಯಾಕೆ ಇವರ ಭವಿಷ್ಯ ಈಗ ವೈರಲ್ ಆಗ್ತಾ ಇದೆ ಅಂತ ಹೇಳಿ. ಅದರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಬಾಬಾ ವಾಂಗಾ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಅವರ ಭವಿಷ್ಯವಾಣಿಗಳನ್ನು ಬಿಚ್ಚಿಡಲು ವಿವಿಧ ಗುಂಪುಗಳು ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಈ ಭವಿಷ್ಯವಾಣಿಗಳು ತುಂಬ ಅಸ್ಪಷ್ಟವಾಗಿ ಮತ್ತು ಸಾಂಕೇತಿಕವಾಗಿ ಇರುತ್ತೆ, ಅಂದರೆ ಒಗಟಿನ ಮೂಲಕ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಹೇಳೋದು ತುಂಬ ಕಷ್ಟ. ಅದನ್ನು ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿರುತ್ತೆ. ಆದ್ದರಿಂದ ಜ್ಯೋತಿಷಿಗಳು, ಇತಿಹಾಸಕಾರರು ಮತ್ತು ತಜ್ಞರು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆ ಭವಿಷ್ಯವಾಣಿಯನ್ನು ಹೇಳುವ ಕೆಲಸವನ್ನು ಮಾಡ್ತಾರೆ. 9/11 ದಾಳಿ ಬಗ್ಗೆ ಕೂಡ ಇವರು ಮೊದಲೇ ಹೇಳಿದ್ರು ಅಂತ ಹೇಳಿ ನಂಬಲಾಗಿದೆ. ಉಕ್ಕಿನ ಹಕ್ಕಿಗಳು ಅಮೆರಿಕದ ಸಹೋದರರ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿ 1989ರಲ್ಲಿ ಹೇಳಿದ್ದಾಗಿ ಪ್ರಚಾರವನ್ನು ಮಾಡಿದ್ರು. ಸೆಪ್ಟೆಂಬರ್ 11, 2001ರಂದು ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ ಅವಳಿ ಗೋಪುರಕ್ಕೆ ವಿಮಾನದ ಮೂಲಕ ಉಗ್ರರು ದಾಳಿಯನ್ನು ನಡೆಸಿದ್ರು. ಅದನ್ನೇ ಅವರು ಅಲ್ಲಿ ಹೇಳಿದ್ರು. ಇನ್ನು ಯುರೋಪ್ ಜನರಹಿತವಾಗುತ್ತೆ ಅಥವಾ ದೊಡ್ಡ ಯುದ್ಧದಿಂದ ಹಾನಿ ಆಗುತ್ತೆ ಅಂತ ಕೂಡ ಹೇಳಿದ್ರು. ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಇತರ ಸಂಘರ್ಷಗಳು ಇದಕ್ಕೆ ಸಂಬಂಧಿಸಿರಬಹುದು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಅನ್ಯ ಗ್ರಹ ಜೀವಿಗಳು ಪ್ರಪಂಚದಾದ್ಯಂತ ವಿನಾಶವನ್ನು ಉಂಟು ಮಾಡುತ್ತೆ ಅಂತ ಕೂಡ ಬಾಬಾ ವಾಂಗಾ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಈಗ ವಿಜ್ಞಾನಿಗಳು ಹೇಳಿದಂತೆ ಏಲಿಯನ್ಗಳು ಇವೆ ಅಂತ ಹೇಳಿದಾರಲ್ಲ, ಅದೇ ರೀತಿ ಅನ್ಯ ಗ್ರಹ ಜೀವಿಗಳಂದರೆ ಅವೇ ಆಗಿರುತ್ತೆ. ಇನ್ನು ಯುರೋಪಿನ ಭಯಾನಕ ಯುದ್ಧ ಮತ್ತು ರಾಜಕೀಯ ಅಸ್ಥಿರತೆಯ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಇನ್ನು 2026ರಲ್ಲಿ AI ಮಾನವ ನಿಯಂತ್ರಣವನ್ನು ಮೀರಿ ಹಾವಳಿ ಮಾಡುತ್ತೆ, 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಾಬಾ ವಾಂಗಾ ಅವರನ್ನು ರಷ್ಯಾ ಮತ್ತು ಯುರೋಪ್ನಲ್ಲಿ ಸಂತ ಅಂತ ಹೇಳಿ ಗೌರವವನ್ನು ಕೊಡಲಾಗುತ್ತೆ. ಇವರು 1996ರಲ್ಲಿ ಮರಣವನ್ನು ಹೊಂದಿದ್ರು ಕೂಡ 5079 ವರ್ಷಗಳವರೆಗೆ ಭವಿಷ್ಯವಾಣಿಯನ್ನು ಅವರು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಈಕೆ ಸತ್ರು ದೇಶಕ್ಕೆ ಯಾವ ವರ್ಷ ಯಾವ ಅನಾಹುತ ಬರಲಿದೆ ಅನ್ನೋದನ್ನು ಈಗಾಗಲೇ ತಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಂಡಿದ್ದಾರೆ. ಅದೇ ಕೂಡ ಈಗ ವೈರಲ್ ಆಗ್ತಾ ಇರೋದು. ಇದು ಅನೇಕ ಬಾರಿ ಕೂಡ ನಿಜವಾಗಿದೆ. ಅದಕ್ಕಾಗಿಯೇ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳು ಯಾವಾಗಲೂ ಚರ್ಚೆಯಲ್ಲೇ ಇರುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.